ನಾನು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇದೇ ಸ್ಪಾಟ್ ಆ್ಯಕ್ಚುಲಿ ಕೂತ್ಕೊಂಡು ನಾನು ಅಲ್ಲಿ ಬಿದ್ದಿದ್ದೆ. ಗಾಡಿ ಇಲ್ಲಿ ಬಿದ್ದಿತ್ತು. ಎಲ್ಲವೂ ನಿನಗೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಲ್ಲ ಮಕ ನೋಡ್ಕೊಂಡು ಹೋಗ್ತಾರೆ ಗೈಸ್. ಕಾಲೇಜ್ ಹುಡುಗಿರೆಲ್ಲ ಓಡಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲ ಮಕ ನೋಡ್ತಾವ್ರೆ. ಎಲ್ಲರೂ ಹೇಳಿದ್ರಿ ಮಾಲೆ ಹಾಕೊಂಡ್ರೆ ನೆಮ್ಮದಿ ಸಿಗುತ್ತೆ ಅಂತ. ನೋಡೋಣ, ಮುತ್ಕೊಡ್ರಿ ಒಂದು. ಹಾಂ ಓಕೆ, ಕಾಂಪ್ರಮೈಸಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಥರ್ಸ್ಡೇ ಅಂದರೆ ರಾಘವೇಂದ್ರ ಸ್ವಾಮಿ ದಿನ ಅಲ್ವಾ? ಸೊ ಅದಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇವತ್ತು ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಕರುಂಗಲಿ ಮಾಲೆ ಇತ್ತು ಅಂತ. ಅಣ್ಣ ಹೇಳಿದರು ಯಾವುದಾದ್ರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಥರ್ಸ್ಡೇ ಹಾಕಿಸ್ಕೋ ತುಂಬ ಒಳ್ಳೆಯದು ಅಂತ. ಸೊ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಆ ಕರುಂಗಲಿ ಮಾಲೆ ಹಾಕ್ಸ್ಕೊಬೇಕು ಇವತ್ತು. ಸೊ ಇವತ್ತಿನ ಬ್ಲಾಗ್ ಏನು ಸ್ಪೆಷಲ್ ಇಲ್ಲ, ಡೈಲಿ ಬ್ಲಾಗ್ ಅಷ್ಟೇ. ಏನೇನು ಮಾಡ್ತೀನಿ ತೋರಿಸ್ತೀನಿ ನೋಡಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಕರುಂಗಲಿ ಮಾಲೆ ಹಾಕ್ಸ್ಕೊಂಡು ಬರೋಣ. ಆಮೇಲೆ ಏನೇನಾಗುತ್ತೆ ತೋರಿಸ್ತೀನಿ. ಲೆಟ್ಸ್ ಗೋ. ಎಂಡವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ. ಗೈಸ್ ಇವಾಗ ಆನ್ ದ ವೇ ಅರವಿಂದ್ನ ಪಿಕ್ ಮಾಡಿಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಇರೋ ದೇವಸ್ಥಾನ. ನಾನು ಸೋಮವಾರ ಒಂದಿನ ಹೋಗಲ್ಲ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ. ಯಾಕೆಂದರೆ ನಾನು ಎದ್ದೇಳೋ ಅಷ್ಟರಲ್ಲಿ ದೇವಸ್ಥಾನನೇ ಮುಚ್ಚಿಬಿಟ್ಟಿರುತ್ತೆ. ಅದಕ್ಕೆ ನಾನು ಯಾವಾಗ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋಗ್ತೀನಿ. ಥರ್ಸ್ಡೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಫ್ರೈಡೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ, ಆಮೇಲೆ ಸ್ಯಾಟರ್ಡೇ ಆಂಜನೇಯನ ದೇವಸ್ಥಾನಕ್ಕೆ. ಸೊ ನೀವು ಯಾವ್ಯಾವ ದಿನ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇದೇ ಸ್ಪಾಟ್ ಆ್ಯಕ್ಚುಲಿ. ನಾನು ಅಲ್ಲಿ ನಿಲ್ಲಿಸಿ ಬ್ಯಾಂಕ್ ಹತ್ರ ಅಭಿಣ್ಣನ ಹತ್ರ ಫೋನಲ್ಲಿ ಮಾತಾಡಿ ಹಿಂಗೇ ಹೋಗ್ತಾ ಇದೆ ಗೈಸ್. R15 ಬನ್ನಿ ತೋರಿಸ್ತೀನಿ ಸ್ಪಾಟ್. ಎಕ್ಸಾಕ್ಟ್ಲಿ ಇಲ್ಲಿಂದ ಹಿಂಗೆ ಮುಂದೆ ಬಂದು ನೋಡಿ, ಈ ರೋಡ್ ಇದೆಯಲ್ಲ, ಈ ರೋಡಿಂದ ವ್ಯಾನ್ ಬಂದಿರೋದು. ನಾನು ಹಿಂಗೆ ಸ್ಟ್ರೈಟಾಗಿ ಹೋಗಿರೋದು. ಅವನು ನಿಲ್ಸ್ದೇ ಬಂದು ಸಡನ್ನಾಗಿ ನಿಲ್ಸಿದ್ದಕ್ಕೆ ಕೂತ್ಕೊಂಡು ನಾನು ಅಲ್ಲಿ ಬಿದ್ದಿದ್ದೆ. ಗಾಡಿ ಇಲ್ಲಿ ಬಿದ್ದಿತ್ತು. ಇದೇ ಸ್ಪಾಟು. ನಾನು ಬರ್ತಾನೆ ಇರಲಿಲ್ಲ ಸ್ವಲ್ಪ ದಿನ ಈ ಸ್ಪಾಟ್ಗೆ. ಯಾಕೆಂದರೆ ಒಂಥರ ಆಗೋದು ನನಗೆ, ಒಂಥರ ಬೇಜಾರಾಗ್ಬಿಡೋದು ನನಗೆ. ಈ ಸ್ಪಾಟಿಗೆ ಬರೋಕ್ಕೇ ಭಯ ಫೀಲ್ ಆಗೋದು. ಇವಾಗ ಓಡಾಡ್ತಾ ಇದ್ದೀನಿ. ಇವಾಗ ಭಯ ಇಲ್ಲ, ಏನಿಲ್ಲ, ಓಡಾಡ್ತಾ ಇದ್ದೀನಿ ಆರಾಮಾಗಿ ಎಲ್ಲ ಕಡೆ. ಗೈಸ್ ತಿಂಡಿ ಬೆಳಗ್ಗೆನೇ ಇವತ್ತು ಎದ್ಬಿಟ್ಟು ಏನಾಯ್ತು ಗೊತ್ತಾ? ಬರ್ತಾ ಹಂಗೆ ವೆಜಿಟೇಬಲ್ಸ್ ತೊಗೊಂಬಂದೆ. ಅದೇ ತಿಂಡಿ. ಡಯಟ್ ಮಾಡ್ತಾ ಇದ್ದೀನಿ ನಾನು. ಸೌತೆಕಾಯಿ, ಕ್ಯಾರೆಟ್ ತಿಂದಿದ್ದೀನಿ ಗೈಸ್ ಬೆಳಗ್ಗೆನೆ. ಇರೋ ನಾನು ಹೋದ್ಮೇಲೆ ಹೋಗಿದೆ. ಬೆಳಗ್ಗೆ ಸೌತೆಕಾಯಿ, ಕ್ಯಾರೆಟು ಅದೇ ತಿಂಡಿ. ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ತಿನ್ಕೊಂಡು ರಾತ್ರಿ ಚಪಾತಿ ತಿನ್ಕೊಂಡು ಹೆಲ್ಪ್ ಮಾಡೋದೇನು. ಎಲ್ಲ ಮಕ ನೋಡ್ಕೊಂಡು ಹೋಗ್ತಾರೆ ಗೈಸ್. ಕಾಲೇಜ್ ಹುಡುಗಿರೆಲ್ಲ ಓಡಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲ ಮಕ ನೋಡ್ತಾವ್ರೆ. ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟೆ ಮಾತಾಡಿದ್ದು. ಗಾಡಿ ಓಡಾಡ್ತಾ ಇದ್ದಾರೆ. ಅಯ್ಯೋ ಎಷ್ಟು ಗಾಡಿ ಅರ್ವಿನ್, ಅಪ್ಪ. ಇಲ್ಲೇ ಇದೆ ದೇವಸ್ಥಾನ ಕೂಡ್ಲುಗೇಟಲ್ಲಿ. ಹೋಗ್ಬಿಟ್ಟು ಆ ಕರುಂಗಲಿ ಮಲೆನ ಪೂಜೆ ಮಾಡಿಸ್ಕೊಂಡು ಹಾಕ್ಕೊಂಡು ಬರೋಣ ಗೈಸ್. ಬನ್ನಿ ಹೋಗೋಣ. ಗೈಸ್ ಮಾಲೆ ಹಾಕ್ಕೊಂಡಿದ್ದಾಯಿತು. ಪೂಜೆ ಮಾಡ್ಬಿಟ್ಟು ಕೊಟ್ಟರು. ಅದ್ರ ಜೊತೆ 2 ಹೂವನ್ನು ಸೇರಿಸ್ಕೊಂಡು ಬಂದಿತ್ತು ಗೈಸ್. ಅವ್ರು ಹಾಕಿದ್ರೆ ಇಲ್ವೋ ಅದಷ್ಟಕ್ಕೆ ಅದೇ ಬಂತ ಗೊತ್ತಿಲ್ಲ. ಖುಷಿ ಆಗ್ತಾಯಿದೆ ಮಾಲೆ ಹಾಕ್ಕೊಂಡು. ನೋಡೋಣ ಇದಕ್ಕೆ ಮುಂದೇನಾದರೂ ಮಾಲೆ ಹಾಕ್ಕೊಂಡ್ಮೇಲಾದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇರ್ತೀನ ಅಂತ. ಎಲ್ಲರೂ ಹೇಳಿದ್ರಿ ಮಾಲೆ ಹಾಕ್ಕೊಂಡ್ರೆ ನೆಮ್ಮದಿ ಸಿಗುತ್ತೆ ಅಂತ. ನೋಡೋಣ, ಅದಕ್ಕೆ ನಾನು ತರ್ಸ್ಕೊಂಡು ಹಾಕ್ಕೊಂಡಿದ್ದೀನಿ ಜೀವನದಲ್ಲಿ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ. ಥ್ಯಾಂಕ್ ಯು ವಿಕೇಣ. ಈ ವ್ಲಾಗ್ ನೋಡ್ತಾ ಇದ್ರೆ ಮಾಲೆ ಕೊಟ್ಟಿದ್ದಕ್ಕೆ. ವಿಕೇಣ ಕೊಟ್ಟಿದ್ದು ಮಾಲೆ ಇದು. ಎಲ್ಲ ರೆಡಿ ಮಾಡಿಸಿ ಸಿಲ್ವರ್ ಕೋಟಿಂಗ್ ಎಲ್ಲ ಮಾಡಿಸಿ ಕೊಟ್ಟಿದ್ದಾರೆ. ನೋಡೋಣ ಗೈಸ್ ಇದರಿಂದ ಏನು ಚೇಂಜಸ್ ಆಗುತ್ತೆ ಅಂತ. ನನಗೇನಾದ್ರು ಚೇಂಜಸ್ ಆದರೆ ನಾನು ನಿಮಗೆ ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ, ಹಾಕೊಬೇಕಾ ಬಾರ್ದ ಅಂತ. ಮೀನ್ಸ್ ತುಂಬ ಒಳ್ಳೆಯದು. ನೋಡೋಣ ಏನು ಚೇಂಜಸ್ ಆಗುತ್ತೆ ನನ್ನಲ್ಲಿ ಅಂತ. ಬನ್ನಿ ಇವಾಗ ಮನೆಗೆ ಹೋಗ್ಬಿಟ್ಟು ಡೈಲಿ ಬ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಅರವಿಂದ್ ಹತ್ರನೂ ಒಂದು ಕರಿಂಗಲಿ ಮಲೆ ಇದೆ, ಬಟ್ ಅದು ಬರೀ ಮಣಿ ಇದೆ. ನನ್ನ ಹತ್ರನೂ ಇದೆ. ಅದು ಯಾವಾಗ ಮಾಡಿಸ್ಕೊಂತೆ ನೀನು? ನೆಕ್ಸ್ಟ್ ತಿಂಗಳು.
ನೆಕ್ಸ್ಟ್ ತಿಂಗಳು ಮಾಡ್ಸ್ಕೊತಾರಂತೆ. ಸೊ ಬನ್ನಿ ಹೋಗೋಣ, ಏನೇನಾಗುತ್ತೆ ಅಂತ ನೋಡೋಣ ಗೈಸ್. ಲೆಟ್ಸ್ ಗೋ. ಪ್ರಸಾದನೂ ಸಿಕ್ಕಿದೆ ನಮಗೆ, ಪ್ರಸಾದ ತಿನ್ಕೊಂಡು ಹೋಗೋಣ ಗೈಸ್. ದೇವಸ್ಥಾನದಿಂದ ಮನೆಗೆ ಬಂದಿದ್ದಾಯಿತು. ಕರಂಗಲ್ಲಿ ಮಲೆ ಹಾಕ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ನೋಡೋಣ ಏನು ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಲ್ಲಿ ತುಂಬ ಚೇಂಜಸ್ ಬರುತ್ತೆ, ನೆಮ್ಮದಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ ಏನಾಗುತ್ತೆ ಅಂತ. ಹೇಗೆ ಕಾಣಿಸ್ತಾ ಇದೆ? ನನಗಂತೂ ತುಂಬ ಇಷ್ಟ ಆಯಿತು ಗೈಸ್, ಸಖತ್ತಾಗಿದೆ. 3 hours later. ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಹೇಳಿದ್ದೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೆ ಅಂತ. ಸುಮ್ಮನೆ ಫೋನ್ ನೋಡ್ತಾ ಇತ್ತು, ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟು. ನಮ್ಮಪ್ಪ ಒಂದು ತಪ್ಪು ಮಾಡ್ಬಿಟ್ಟಿದ್ದಾರೆ ಏನು ಅಂತ ಅವ್ರ ಹತ್ರನೇ ಹೇಳಿಸ್ತೀನಿ. ರೀ ಬರಪ್ಪ ಇಲ್ಲಿ. ಏನು ಮಾಡಿದ್ರೆ ಅಮ್ಮಂಗೆ ಏನಕ್ಕೆ ಬೇಜಾರು ಮಾಡಿದ್ರೆ? ಏನಕ್ಕೆ ಬೇಜಾರು ಮಾಡಿದ್ರೆ? ಏನೋ ಮಾಡಿಲ್ಲಪ್ಪ. ಯಾವುದೊಂದು ಸ್ಟೇಟಸ್ ಬರ್ದೆ, ಚೆನ್ನಾಗಿತ್ತು ಸೆಂಟೆನ್ಸ್ ಅಂತ ಹಾಕಿದೆ. ಅದು ಬಂದು ಅವಳು ನನ್ನ ಮಿಸ್ಸಸ್ಗೆ ಹರ್ಟ್ ಆಗಿದೆ. ಹಿಂಗೆ ಹೇಳ್ಬಿಟ್ಟು ಅವ್ಳು ಬೇಜಾರು ಮಾಡ್ಕೊಂಡಿದ್ಲು, ಪಾಪ ಅಳ್ತಿದ್ಲು. ಓಕೆ, ಸಮಾಧಾನ ಮಾಡಿ ಕಾಂಪ್ರಮೈಸ್ ಮಾಡಿದ್ದೀನಿ. ಒಂದು ಹೂವಿನ ಬೊಕ್ಕೆ ಕೊಟ್ಟಿದ್ದೀನಿ. ಕೊಡ್ರಿ ಇನ್ನೊಂದ್ಸತಿ. ಡಾರ್ಲಿಂಗಿಗೆ ಸಾರಿ ಫಾರ್ ದ ಸೆಂಟೆನ್ಸ್. ಸ್ಟೇಟಸ್ ಮುತ್ಕೊಡ್ರಿ ಒಂದು. ಹಾಂ ಓಕೆ. ಕಾಂಪ್ರಮೈಸಾ? ಕಾಂಪ್ರಮೈಸ್ ಅಮ್ಮ. ಗೈಸ್ ಇದು ಮ್ಯಾಟ್ರು. ನನಗೆ ಇದ್ದೇ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ದಿನದ 2ನೇ ಪ್ರೋಗ್ರಾಮ್ ಏನಂದರೆ ಹೇರ್ ಕಟ್ ಮಾಡಿಸ್ಬೇಕು. ತುಂಬ ಅಸಹ್ಯ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ನಾಟ್ ಗ್ರೂಮ್. ಹೋಗಿ ನೀಟಾಗಿ ಒಂದು ಸ್ವಲ್ಪ ಟಚಪ್ ಮಾಡಿಸ್ಕೊಂಡು ಬರೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. 4 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಬಂದಿದ್ದೀನಿ 4 ಗಂಟೆಗೆ. ಫೋನ್ ಹೋಗಲಿಲ್ಲ. ಫೋನ್ ಮಾಡಿದೆ, ನೋಡೋಣ ಯಾರಿದ್ದಾರೆ ಅಂತ. ಹಲೋ. ಏನು ಲುಕ್ ಮಾಡ್ತಾ ಇದ್ದೀವಿ ಇವತ್ತು ನಾವು? ನಿಮ್ಮ ಕೈಯಲ್ಲೇ ಕೊಡೋದು ಯಾವಾಗಲೂ. ನೀವೇ ಏನಾದರೂ ಒಂದು ಚೆನ್ನಾಗಿರೋದು ಮಾಡಬೇಕು. ಏನು ಮಾಡ್ತಾ ಇದ್ದೀವಿ? ಇಸ್ ಓಕೆ. ಗೈಸ್ ಒಂದು ಡಿಫ್ರೆಂಟ್ ಲುಕ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವ್ರಿಗೂ ಕನ್ಫ್ಯೂಷನ್, ನನಗೂ ಕನ್ಫ್ಯೂಷನ್. ಈ ಸತಿ ಬಿಯರ್ಡ್ ಸ್ವಲ್ಪ ಜಾಸ್ತಿನೇ ಟ್ರಿಮ್ ಮಾಡಿಸ್ಬೇಕು, ಬೇಗ ಬೆಳ್ಕೊಂಬಿಡೋದು. ತುಂಬ ಒಂಥರ ಏಜ್ದಾಗಿ ಕಾಣಿಸ್ತಾ ಇದ್ದೀನಿ ನೋಡಿ. ಅವ್ರು ನನಗಿಂತ ದೊಡ್ಡವರು ಎಷ್ಟು ಚಿಕ್ಕ ಹುಡುಗನ ಥರ ಕಾಣಿಸ್ತಾ ಇದ್ದಾರೆ ನೋಡಿ. ಯಾಕೆಂದರೆ ಬಿಯರ್ಡ್ ಕಮ್ಮಿ. ಯಾಕಂದರೆ ಬಿಯರ್ಡ್ ಸ್ವಲ್ಪ ಕಮ್ಮಿ. ಬಿಯರ್ಡ್ ಜಾಸ್ತಿ ಬಂದ್ಬಿಟ್ರೆ ಒಂಥರ ಕಾಣಿಸ್ತೀನಿ ಗೈಸ್. ಅದಕ್ಕೆ ಒಂದು ಸ್ಪೈಕ್ ಬೇಡ ಈ ಸತಿ. ಒಂದು ಸ್ವಲ್ಪ ಈ ಥರ ಮಾಡೋಣ, ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಅದಕ್ಕೆ ಮಾಡಿಸಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಹೇರ್ ಕಟ್ಟಿಗೆ ಕಮೆಂಟ್ ಮಾಡಿ ಅಂತ ಸ್ಟಾರ್ಟ್ ಮಾಡೋಣ ಗೈಸ್. ಓಕೆ ಓಕೆ ಗೈಸ್. ಏನು ಗೊತ್ತಾ, ಇಲ್ಲಿ ಬಿಯರ್ಡ್ ಇದೆ, ಇಲ್ಲಿ ಬಿಯರ್ಡ್ ಇಲ್ಲ. ಅವ್ರು ಒಂದು ಕಣ್ಣಲ್ಲಿ ಕಟಿಂಗ್ ಮಾಡ್ತಾರೆ ಗೈಸ್. ಅದಕ್ಕೆ ಒಂದು ಕಡೆ ನಾನು ಏನು ಹೇಳಿದ್ರು ನಿಮ್ಮ ವರ್ಕ್ ಎಲ್ಲರಿಗೂ ಗೊತ್ತವ್ರ. ಗೈಸ್ ಹೇರ್ ಕಟ್ ಮಾಡಿಸಿದ್ದಾಯಿತು, ಹೊಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿದೆ. ನಾನು 5 ಗಂಟೆಗೆ ಫುಲ್ಲು ಕತ್ಲಾಗೋಗಿತ್ತು. ನಾನು ಇದೇನು ಕತ್ಲಾಗಿ ಹೋಗ್ಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಮಳೆ ಬಂದಿರೋದೇ ಗೊತ್ತಿಲ್ಲ ನನಗೆ. ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿರೋರು ಒಬ್ರು ಹೇಳಿದ್ರು ಫುಲ್ ಮಳೆ ಬರ್ತಾ ಇದೆ ಅಂತ. ಸೊ ಹೊರಟಿದ್ದೀನಿ, ಹೇರ್ ಕಟ್ ಆಗಿದೆ. ಮನೆಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿ, ಇವತ್ತು ಶುಭಮ್ದು ಬರ್ಡೇ ಇದೆ, ಅಲ್ಲಿಗೆ ಹೋಗಬೇಕು. ಡುಮ್ಮ ವಿಶ್ವಾಸ್ ಬೇರೆ ಫೋನ್ ಮಾಡಿದ್ದ, ಅವನು ಬರ್ತೇನಂತೆ. ಹೋಗ್ಬಿಟ್ಟು ಬರ್ಡೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋಣ ಗೈಸ್. ಸೊ ಇವತ್ತು 2 ಟಾಸ್ಕ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಟಾಸ್ಕ್ ಇದೆ, ಹೋಗಿ ಮುಗಿಸ್ಕೊಂಡು ಬರೋಣ. ಲೆಟ್ಸ್ ಗೋ. ಇವಾಗ ಶುಭಮ್ ಬರ್ಡೇ ಅಲ್ವಾ, ಹೋಗ್ಬಿಟ್ಟು ಕೇಕ್ ಇಸ್ಕೊಂಬಂದ್ಬಿಡೋಣ. ಲೆಟ್ಸ್ ಗೋ. ಅಮ್ಮ ಒಂದು ನಿಮಿಷ, ಫುಟ್ ರೆಸ್ಟ್ ಓಪನ್ ಮಾಡ್ಕೊಂಡಿದ್ದೆ. ಕೇಕ್ ಇಸ್ಕೊಂಬಂದು ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೊಡೋಣ ಗೈಸ್. ಬನ್ನಿ ಹೋಗೋಣ. ಮ್ಯಾಜಿಕ್ ಓನಲ್ಲಿ ತೊಗೊಂಡಿದ್ದಾಯಿತು ಕೇಕು. ಎಲ್ಲರಿಗೂ ಒಂದೇ ಕೇಕು. ನಾವು ಯಾವುದು
ಬ್ಲೂಬೆರಿನೇ ತೊಗೊಂಡಿದ್ದೀವಿ. ಸೊ ಇವಾಗ ಮನೆಗೆ ಹೋಗಿ ಗಾಡಿ ನಿಲ್ಲಿಸಿ ಇಲ್ಲಿಂದ ಹೊರಡಬೇಕು. ಬನ್ನಿ ಹೋಗೋಣ. ಏನು ಟ್ರಾಫಿಕ್ ಇದ್ದರು ನನಗೆ ತಲೆ ಕೆಟ್ಟೋಗ್ತಾರೆ. ನನಗಂತೂ ಸಿಕ್ಕಾಬಟ್ಟೆ ಅಪ್ಪ. ಎಷ್ಟೊತ್ತಾಯ್ತು ನಾವು ಹೊರಟು? ಎಷ್ಟು ಗಂಟೆಗೆ ಹೊರಟಿದ್ದು? 7:30 ಹೊರಟು. 1 ಅವರ್ ಆಗೋಯ್ತು. ಇನ್ನೂ 1 ಅವರ್. ಇನ್ನೂ 1 ಅವರ್ ತೋರಿಸ್ತಾರೆ. ನೀವು ಇಲ್ಲಿ ನಾನು ರಿಪೋರ್ಟಲ್ಲಿ ಬಂದೆ ಹೆಂಗೆ ಅಂತೀರ? ಸಿಟಿ ಒಳಗಡೆ ಹೋಗಿದ್ರೆ ಹಾಂ ಡ್ರಾಪ್ ಮಾಡ್ತಾ ಇದ್ದೆ ಅದೇ ಟ್ರಾಫಿಕ್ಕು ಎವ್ರಿ ಟ್ರಾಫಿಕ್ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದ್ಕೊಳ್ಳಿ. ಲೈಕ್ ಆಗ್ತದೆ. ಬೇಗ ಹೋಗ್ತಾ ಹ್ಞೂ ನಾರ್ಮಲಾಗಿ ಇದೇ ರೂಟಲ್ಲ ನಾವು ಓಡಾಡೋದು. ಇದರಲ್ಲೇ ಯಾವಾಗಲೂ ಹೋಗೋದು. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇಂಥ ನನ್ನ ಮಕ್ಕಳೆಲ್ಲ ರೋಡ್ ಗಾಡಿ ನಿಲ್ಲಿಸಿ ಹೋಗ್ಬಿಟ್ರೆ ನಾನು ಫುಟ್ಬಾಲ್ ಶುರು ಆಯ್ತು ಗಾಡಿಗಳು. ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ನಿಜ ನೋಡಿ ಎಲ್ಲಿ ನಿಲ್ಸಿದ್ದಾರೆ? ಸೆಂಟ್ರ್ ರೋಡಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನಾಳೆ. ಹಲೋ ಅದು ಹಲೋ 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 ಹಾಯ್ ಪುನೇ. ಅಯ್ಯೋ ಅಯ್ಯೋ ಅಚ್ಚೆ ಹಾಯ್. ಹ್ಯಾಪಿ ಬರ್ಡೇ ಟು ಯು. ಐವತ್ತು ಒಂದು ಸೈಡ್ಗೆ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಸಡೆ ಮಂಚ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಎತ್ಕೊಂಡಂಗೆ ಅಂತ ಹೊಡಿಬೇಡ ನಿಜ ಸತ್ಯ ಹೋಗ್ಬಿಡ್ತೀನಿ ನೋಡ ಸಪೋರ್ಟ್ ಮಾಡ್ತಿದ್ರು ಸತ್ಯ ಸತ್ಯ ನೆನ್ಪಿಟ್ಕೋ ನೀನು ಬಂದೇ ಬರುತ್ತೆ ಯೋಚನೆ ಮಾಡು. ವರ್ಲ್ಡ್ ಮುಗಿದ ಅಡಿ ಕೊಡ್ತೀನಿ. Happy birthday to you. Happy birthday to you, Shubhamji. Happy birthday to you. Bitok na sana ನೀನ್ ಫೋನಲ್ಲಿ ಫೋಟೋ ತೆಗೆ. ಏನಕ್ಕೆ ಇಟ್ಕೊಂಡಿದ್ಯಾ ದಂಡ? ಹೇಳ್ಬೇಕಲ್ವಾ ಅಂತ ನೀನು ಅವಾಗ ಹೇಳ್ಬೇಕು ತಾನೆ. ಥ್ಯಾಂಕ್ ಯು ಸೋ ಮಚ್. ಅದೇ ಅದರ ಪಡ್ಡ ಕೈ ಹಾಕಿ ಮಾಡೋದು. ನಮ್ಮ ಕಿಸ್ಕೊ ಸ್ವಲ್ಪ ದಪ್ಪ ಆಗು ದಯವಿಟ್ಟು. ಬಂದು ಹತ್ತತಾವ್ ನಿಂಗೆ ಏನೋ ಬ್ಯಾಗ್ ಒಳ್ಳೆ ಇಟ್ಕೊಂಡಂಗ ಬ್ರೋ. ಫೋಟೋ ಹಿಡಿದಿಲ್ಲ ಅಂದ್ರೆ ನಮ್ಗೆ ಹಿಡಿತಾರ ಆಮೇಲೆ ಅವರು. ಕೇಕ್ ತಿನ್ಸ್ಕೋ ಬೇವರ್ಸಿ ಬರೀ ಚಾಕ್ಲೇಟ್ ತಿನ್ನ ಉಳಿಲಿ ಕೇಕ್ ಬರೀ ಚಾಕ್ಲೇಟ್ ತಿನ್ನಿಸ್ತಾನೆ. ಎತ್ಕೋ ಇಟ್ಕೋ ಕೊಟ್ಟು ಇಟ್ಕೊಂಡು ಕೊಡು ವಾಪಸ್ಸು ಕೊಡು. ಹ್ಯಾಪಿ ಬರ್ಡೇ. ಎಕ್ಸಲ್ಲ ಎಲ್ಲ ಎಲ್ಲ ಒಂದು ಹಾಡು ಹೇಳ್ಬಿಡಿ ಹಂಗೆ. ಅದನ್ನೇ ಇಲ್ಲ 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 ಸಣ್ಣಗಿಂದ ಪ್ರೀತಿ ಮಾಡಿ ಬ್ಯಾರೆ ಮದುವೆ ಆಗ್ತಾರಲ್ಲ. ಜನಪದ ಹಾಡು ಹೇಳ್ತಾರೆ. ಬರ್ಡೇ ರಿಲೇಟೆಡ್ ಯಾವ್ದಾದ್ರು ಸಾಂಗ್ ಹೇಳಿ. ಹೂನಕ್ಕಾಗ ತಾನೇ ಅಂದರಿರುವುದು ದುಂಬಿ ಬರುವುದು. ಚಂದ್ರನಕ್ಕಾಗ ತಾನೇ ಕಡಲು ಕುಣಿವುದು ಬೆಳಕು ಬರುವುದು. ಸೂರ್ಯನಾಡೋ ಯಾರೋ ಆಟ ಬಾನು ನಗಲೆಂದೆ. ಬೀಸೋ ಗಾಳಿ ತೂಗು ಪೈರು ಭೂಮಿ ನಗಲೆಂದೆ. ದೇವರು ತಂದ ಸೃಷ್ಟಿಯಂದ ಎಲ್ಲವೂ ನಿನಗೆಂದೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ.
ಬಾಳಿನ ದೀಪ ನಿನಗೂ ದೇವರ ರೂಪ ನಿನೆ ಮಗು ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಹ್ಯಾಪಿ ಬರ್ತ್ಡೇ ಮಗ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಏಯ್ ಒಂದೇ ಒಂದು ಸರ್ ಬರ್ತ್ಡೇ ರಮ್ಸ್ ಕೊಟ್ಟಿಲ್ಲ ಗಿಫ್ಟಲ್ಲಿ ಏನಿಲ್ಲ ಗೈಸ್. ಅವಂದೇ ಯಾವುದೋ ಬ್ರಷ್ ಇತ್ತು ರೂಮಲ್ಲಿ ಬ್ರಷ್ನ ಹಾಕ್ತಾ ಇದ್ದೀವಿ. ಅಲ್ಲೂ ಜಲ್ಲ ಅವನು ಅದಕ್ಕೆ ಅಲ್ಲೂ ಜಲ್ಲ ಗೊಬ್ಬನ ಮಾಡಲ್ಲ. ಇದು ನನ್ನ ಶೂಟಿಂಗ್ ಯಾರೋ ಶಾರ್ಟ್ ಮೂವಿ ಇತ್ತಲ್ಲ ಆ್ಯಕ್ಷನ್ ಆಗೋಕ್ಕೆ ಮುಂಚೆ ಅದಕ್ಕೆ ಮಾಡಿದ್ದು ಗಿಫ್ಟ್ ಇದು. ಬಟ್ ಇವಾಗ ಯೂಸ್ ಆಗ್ತದೆ. ಬಟ್ ಹಿಂಗೆ ಕೊಡ್ತೀನಿ ಬಿಡು, ಓಪನ್ ಮಾಡ್ಲಿಕ್ಕೆ ಬನ್ನಿ ನೋಡೋಣ. ಓಪನ್ ಮಾಡಿ ಪ್ರಾಮಿಸ್ ಓಪನ್ ಮಾಡಿ ಒಳಗೆ ಇಟ್ಟಿದ್ದೀನಿ. ಗಿಫ್ಟ್ ಪ್ಯಾಕ್ ಮಾಡ್ತಿರ್ಲಿಲ್ಲ, ಹಂಗೆ ತಗೊಂಡಿದ್ದೆ. ದೇವರನ್ನ ಸರ್ಪ್ರೈಸ್ ನೋಡಿಲ್ಲ ಓಪನ್ ಮಾಡೋ ಅದೆಲ್ಲ ಗಿಫ್ಟ್ ಕೊಟ್ಟಾಗ ಓಪನ್ ಮಾಡೋ. ಅಲ್ಲಿಟ್ಟಿದ್ದು ಇಲ್ಲಿಟ್ಟಿದ್ದು ಮಾರ್ಷಲ್ ಏರ್ಫೋನ್ಸ್ ಮಾರ್ಷಲ್ ಏರ್ಫೋನ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ. ಒಳಗೆ ಒಳಗೆ ಅಸಿಸ್ಟೆಂಟ್ ದಯವಿಟ್ಟು ದಿನ ಬ್ರಷ್ ಮಾಡಪ್ಪ. ಅಲ್ಲೋಡಿ ಕೇಕ್ ತಿಂದು ತಿಂದು ಆಗಿದೆ ಗಾಯ್ಸ್, ಇನ್ನೇನು ಮಾಡೋದು. ಅದಕ್ಕೆ ಬ್ರಷ್ ಇಟ್ಕೊಟ್ಟಿದ್ದೀನಿ. ಬಣ್ಣ ಬಿಟ್ಟು ಎಲ್ಲೋ ಕಲರ್ ಕೇಕ್ತಿದ್ದೆ ಅವ್ನಿಗೆ ಎಲ್ಲೋ ಕಲರ್ ಕೇಕ್ತಿದ್ದೆ ಯಾವಾಗ ಗೈಸ್. ನೋಡಿ ಗೈಸ್, ಇವನು ದಿನ ಬ್ರಷ್ ಮಾಡಪ್ಪ ಅದಕ್ಕೆ ಪೇಸ್ಟ್ ಬೇಕಾಗಿತ್ತ. ಇಲ್ಲಿ ಇವ್ನು ಯಾಕೆ ಬಾಯಿ ಮುಚ್ಕೊತಾವೆ? ನಮ್ದು ನೀರಾಗಿದೆ, ಏನ್ ಮಾಡ್ತೀವಿ ಮಕರ ಆದಾಗ. ಗೈಸ್ ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಇವತ್ತು. ತುಂಬಾ ದಿನದ ನಂತರ BNA ನಮ್ಮ BNA ಟೀಮ್ ಗೆಟ್ ಟುಗೆದರ್ 3 ಜನ ಸೇರ್ಕೊಂಡಿದೀವಿ. ಇನ್ನು ತುಂಬಾ ಜನ ಬರ್ಬೇಕಾಗಿತ್ತು. ಆದಷ್ಟು ಬೇಗ ಗೆಟ್ ಟುಗೆದರ್ ಮತ್ತೆ ಎಲ್ಲರೂ ಏನ್ ಮಾಮ್ ಮೇಘಸ್ ಬ್ರೋ ಮತ್ತೆ ಚಂದು ಸಾತ್ವಿಕ್ ಎಲ್ಲರೂ ಸೇರ್ಕೊಂತೀವಿ ಒಂದಲ್ಲ ಒಂದಿನ. ಅದನ್ನು ಬ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಡುಮಾ ಬಂದಿದ್ದಾನೆ ಇವತ್ತು. ಏನನ್ಸುತ್ತೆ? ಫೀಲ್ಡ್ ಎಸ್ ಲೆಟ್ಸ್ ಗೋ. ಅವನು ಯೂಟ್ಯೂಬ್ ಚಾನಲ್ ಇದೆ ಗೈಸ್, ಅವನಿಗೂ ದಯವಿಟ್ಟು ಸಾರಿ ಬ್ಲಾಗ್ ಬಿಟ್ಬಿಡಿ. ಮಾಡ್ತಾನೆ ಡೈಲಿ ಮಾಡ್ತಾರೆ, ಮಾಡ್ತಾನೆ ಟೈಮ್ ಇರಲ್ಲ. ಖಂಡಿತವಾಗ್ಲು ಮಾಡ್ತಾನೆ. ಇನ್ಮೇಲೆ ದಯವಿಟ್ಟು ಅವನ ಚಾನಲ್ ಹೋಗಿ ನೋಡಿ. ಹೆಸರು ಡುಮಾ ವಿಶ್ವಾಸ್ ಅಂತ. ಇನ್ಸ್ಟಾಗ್ರಾಮ್ ನೋಡಿದ್ರೆ ಸಾಕು. ಖಂಡಿತವಾಗ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಮಾಡಿ ಸಾಕು. ಏನಂತ್ಯಾ? ತುಂಬಾ ಖುಷಿ ಆಯ್ತು ಡುಮ್ಮನ್ ನೋಡಿ, ತುಂಬಾ ದಿನ ಆದ್ಮೇಲೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಮಾಡ್ತಾ ಇದ್ದ. ಗೆದ್ವಿ 10 ಲಕ್ಷ. ಅವರೇ ಗೆದ್ದಿದ್ದು. ಬರ್ಬೇಕು, ಬಂದಿಲ್ಲ, ಅದಕ್ಕೆ ಶೇರ್ ಬಂದಿಲ್ಲ. ಹಬ್ಬ ಬಂದ್ಮೇಲೆ ಬ್ಲಾಗ್ ನ ಎಂಡ್ ಮಾಡೋಣ ಅಂತ ಬಂದ. ಸೊ ಎಂಜಾಯ್ ಮಾಡ್ತಾ ಇದೀವಿ. ಇಂದ ನೋಡ್ತಾ ಇದ್ದೀರಾ DJ ಲೈಟ್. ಡೆಫಿನೆಟ್ಲಿ ಲೆಟ್ಸ್ ಗೋ ಗೈಸ್. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಕಮೆಂಟ್ ಅಲ್ಲಿ ವಿಶ್ ಮಾಡಿ ಗಾಯ್ಸ್. ಗಂಟೆ ಹೊಡೀರಿ ಎಲ್ಲ ಗಂಟೆ ಅಲ್ಲಿ ಇಲ್ಲಿ ಎಡಿಟಿಂಗ್ ಅಲ್ಲಿ ಹಾಕಿ ಪುಟ ಇಲ್ಲ. ಓಕೆ, ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇದೇ ಥರ ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ನಿಮ್ಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ರೋಹನ್ ರಾಜ್ ಸೈನಿಂಗ್ ಆಫ್. ಸೈನಿಂಗ್ ಆಫ್. ಬಾಯ್ ಗೈಸ್, ವಿಶ್ ಮಾಡ್ಬಿಡಿ ನನಗೆ.